ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾವಿವತ್ತು ನೋಡೋಣ ಬೆಂಗಳೂರು ಜಿಲ್ಲೆ, ಬೆಂಗಳೂರು ರೂರಲ್ನ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳು, CR DR ಹುದ್ದೆಯಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳ ವರ್ಗೀಕರಣ ಮತ್ತು ಕಟ್ ಆಫ್ ಲಿಸ್ಟ್, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ನೀವಿನ್ನೂ ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನೀವು ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ತಿ ಮತ್ತು ಅಲ್ಲಿ ಬೆಲ್ ಬಟನನ್ನು ಆನಲ್ಲಿ ಇಟ್ಕೊಳ್ಳಿ. ನಾವು ಹಾಕ್ತಕ್ಕಂಥ ಎಲ್ಲ ವಿವರಗಳನ್ನು ನೀವು ಮೊದಲು ಪಡೆಯಬಹುದು. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಬೆಂಗಳೂರು ಡಿಸ್ಟಿಕ್ಕು, ಮೈಸೂರು, ಧಾರವಾಡ, ಹುಬ್ಬಳ್ಳಿ ಈ ಥರ ಎಲ್ಲ ಡಿಸ್ಟಿಕ್ದು ನಾನು ಒಂದೊಂದು ಜಿಲ್ಲೆದು ಒಂದೊಂದು ವಿವರಗಳನ್ನು ಸಂಪೂರ್ಣವಾಗಿ ನಾವು ನಿಮಗೆ ಹಾಕಿರ್ತೀವಿ. ನೀವು ಅಲ್ಲಿ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಅಥವಾ ನನ್ನ ಚಾನಲ್ಗೆ ನೀವು ವಿಸಿಟ್ ಮಾಡಿಕೊಂಡು ನೀವು ಅಲ್ಲಿ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ಕನ್ನು ನೋಡ್ಬೋದು. ಮತ್ತು ನಿಮಗೆ ಏನಾದರೂ ಯಾವುದೇ ರೀತಿಯಾದಕ್ಕಂತಹ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಮುಖಾಂತರ ಪ್ಲೀಸ್ ತಿಳಿಸಿ. ಕಮೆಂಟ್ ಮುಖಾಂತರ ನಿಮಗೆ ತಿಳಿಸೋದ್ರಿಂದ ನಾನು ಕಮೆಂಟಿಗೆ ರಿಪ್ಲೈ ಮಾಡಿ ಮತ್ತು ನಿಮ್ಮ ಡೌಟ್ಸ್ನ ಎಲ್ಲದನ್ನು ಕ್ಲಿಯರ್ ಮಾಡ್ತೇನೆ. ಫ್ರೆಂಡ್ಸ್, ಯಾರು ರಿಪ್ಲೈ ಮಾಡದೇ ಇರ್ಬೋದು, ಎಷ್ಟೇ ಯೂಟ್ಯೂಬರು, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಫ್ರೆಂಡ್ಸ್. ಓಕೆ, ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರು ಜಿಲ್ಲೆಯ ಬೆಂಗಳೂರು ರೂರಲ್ನ ಸಂಪೂರ್ಣ ಮಾಹಿತಿ ಇದಾಗಿದೆ. ಇಲ್ಲಿ ನೋಡಿ, ನೀವು ಫಸ್ಟು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR DR ಹುದ್ದೆಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ವರ್ಗೀಕರಣ ಬಗ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಈ ವರ್ಗೀಕರಣದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಟ್ಟಾರೆಯಾಗಿ ಬೆಂಗಳೂರು ಜಿಲ್ಲೆಯಲ್ಲಿ 160+4 ಅಂದರೆ 164 ಹುದ್ದೆಗಳು ಇಲ್ಲಿ ಖಾಲಿ ಇದ್ದು, 160 ಹುದ್ದೆಗಳಿಗೆ ಇಲ್ಲಿ ನೋಡ್ಕೊಳ್ಳೋದಾದರೆ ಇಂಟು 1:5 ಅಲ್ಲಿ ಒಂದು ಹುದ್ದೆಗೆ 5 ವಿದ್ಯಾರ್ಥಿಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅವರು. ಅದರ ಪ್ರಕಾರ ನಾವು ಇಲ್ಲಿ ನೋಡ್ಕೋತಾ ಹೋದರೆ ಇಲ್ಲಿ 800 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಫ್ರೆಂಡ್ಸ್, ಇಲ್ಲಿ ನೋಡಿ. ಓಕೆ, ಇಲ್ಲಿ 800 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದು, ಇಲ್ಲಿ ಒಟ್ಟಾರೆಯಾಗಿ ಈಗ ನೋಡೋಣ. GM ಕ್ಯಾಟಗರಿಯಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. GM ಕ್ಯಾಟಗರಿಯಲ್ಲಿ ಒಟ್ಟಾರೆಯಾಗಿ 80 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು, ಇಲ್ಲಿ ಒಟ್ಟಾರೆಯಾಗಿ ಗ್ರಾಮೀಣ ಅಭ್ಯರ್ಥಿಗೆ 20 ಪೋಸ್ಟ್ಗಳು ಖಾಲಿ ಇದ್ದು, ತೃತೀಯ ಲಿಂಗದವರಿಗೆ 1, ಮಾಜಿ ಸೈನಿಕರಿಗೆ 8 ಹುದ್ದೆಗಳು ಮತ್ತು ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ 4, ಕನ್ನಡ ಮಾಧ್ಯಮಕ್ಕೆ 4, ಇತರೆ 43 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಹೀಗೆ ನಾವು ನೋಡ್ತಾ ಹೋದರೆ 80 ಪೋಸ್ಟ್ಗೆ ಎಷ್ಟು ವಿದ್ಯಾರ್ಥಿಗಳನ್ನು 1:5ಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನಾವು ಇಲ್ಲಿ ನೋಡೋದಾದರೆ, ಇಲ್ಲಿ 400 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ 400 ಮೆಂಬರ್ಸ್ನಲ್ಲಿ ನಿಮ್ಮ ಫಿಸಿಕಲ್ ಮತ್ತು ಮೆಡಿಕಲ್ ಮತ್ತು ಇಂಟರ್ವ್ಯೂಗಳಲ್ಲಿ ಎಲ್ಲದರಲ್ಲೂ ತೆಗೆದು 80 ಕ್ಯಾಂಡಿಡೇಟ್ಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚು ಇದೆ. ಫ್ರೆಂಡ್ಸ್, ಇಲ್ಲಿ ನಾವು ನೆಕ್ಸ್ಟು ಇಲ್ಲಿ GM ಕ್ಯಾಟಗರಿಯವರಿಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ಇಲ್ಲಿ ನಾವು ನೋಡೋದಾದರೆ, ನಿಮ್ಮ ಕಟ್ ಆಫ್ ಲಿಸ್ಟು 72+ ಇದ್ದರೆ ನಿಮ್ಮ ನಿಮ್ಮ ನೇಮು ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಫ್ರೆಂಡ್ಸ್, ನೆಕ್ಸ್ಟು ಪರಿಶಿಷ್ಟ ಜಾತಿಯವ್ರದ್ದು ನೋಡಿದ್ರೆ ಇಲ್ಲಿ 24+1 ಅಂತ ಇದೆ. 25 ಅಂತ ತಿಳ್ಕೊಂಡ್ರೆ ಇಲ್ಲಿ 1:5ಗೆ ಎಷ್ಟು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ನಾವು ಇಲ್ಲಿ ನೋಡೋದಾದರೆ, ಫ್ರೆಂಡ್ಸ್ ಇಲ್ಲಿ ನೋಡಿ, 125 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ ನೋಡ್ತಾ ಬಂದರೆ 6 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 3+ ಫ್ರೆಂಡ್ಸ್, ಒಂದು ನಿಮಿಷ. ಫ್ರೆಂಡ್ಸ್, ಪರಿಶಿಷ್ಟ ಜಾತಿಯವ್ರದ್ದಲ್ವಾ, 6 ಹುದ್ದೆಗಳು ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ, 1 ತೃತೀಯ ಲಿಂಗ, 3 ಮಾಜಿ ಸೈನಿಕರಿಗೆ, 12+1 ಇತರೆ ಅಭ್ಯರ್ಥಿಗಳಿಗೆ ಇಲ್ಲಿ ಖಾಲಿ ಇದ್ದಾವೆ. ಫ್ರೆಂಡ್ಸ್, ಇಲ್ಲಿ ಪರಿಶಿಷ್ಟ ಜಾತಿಯವ್ರದ್ದು ನೋಡ್ತಾ ಹೋದರೆ, ಪರಿಶಿಷ್ಟ ಜಾತಿಯವ್ರದ್ದು ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಲಬಹುದು ಅಂತೇಳಿ ಇಲ್ಲಿ ನೋಡ್ತಾ ಹೋದರೆ 70+ ನಿಮ್ಮ ಮಾರ್ಕ್ಸ್ ಇದ್ದರೆ ನಿಮ್ಮ ನೇಮು ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಫ್ರೆಂಡ್ಸ್, ಯಾಕಂದರೆ ಈ ಸರಿ ಬರೆದಿರ್ತಕ್ಕಂಥ CR DR ಪ್ರಶ್ನೆ ಪತ್ರಿಕೆ ಏನಿದೆ ಅಲ್ಲ, ಅದು ಎಲ್ಲದನ್ನು ಕೇಳಿದರೆ ಈಸಿ ಇದೆ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಕೇಳೋದ್ರಿಂದ ನಾನು ಇಲ್ಲಿ
ನಿಮಗೆ ಕಟ್ ಆಫ್ ಲಿಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಮಾಡ್ತಾ ಇದ್ದೇನೆ ಮತ್ತು ಅಕ್ಯುರೇಟಾಗಿ 2-3 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಕಟ್ ಆಫ್ ಲೀಸ್ಟ್ಗಳನ್ನು ನಾನು ಇಲ್ಲಿ ನೋಡ್ಕೊಬಿಟ್ಟು ಇಲ್ಲಿ ನಾನು ಕೂಡ ಒಂದು ಎಕ್ಸ್ಪೆಕ್ಟೆಡ್ ಲೀಸ್ಟನ್ನು ಮಾಡ್ತಿದ್ದೀನಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಯವರು ಬೆಂಗಳೂರು ಜಿಲ್ಲೆ ಬೆಂಗಳೂರು ರೂರಲ್ದ ಮಾಡಿ ಅಂತ ಕೇಳ್ತಾ ಇರೋದ್ರಿಂದ ನಾನು ಈ ವಿವರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಲ್ಲಿ ನೋಡೋಣ. ಪರಿಶಿಷ್ಟ ಪಂಗಡದವರು ಇಲ್ಲಿ 6 ಪೋಸ್ಟ್ಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ಹೇಳಿದ್ರೆ ಇವರಿಗೆ 68+ ಇಲ್ಲಿ ನಿಲ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಪ್ರವರ್ಗ 1ಕ್ಕೆ ಬಂದರೆ ಇಲ್ಲಿ 6 ಪೋಸ್ಟ್ಗಳು ಖಾಲಿ ಇದ್ದು 2 ಗ್ರಾಮೀಣ ಅಭ್ಯರ್ಥಿಗೆ, 1 ಮಾಜಿ ಸೈನಿಕರಿಗೆ, 3 ಇತರೆ ಅಭ್ಯರ್ಥಿಗೆ ಇಲ್ಲಿ ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ 1:5ಗೆ 30 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡೋದ್ರಿಂದ ಇಲ್ಲಿ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ಹೇಳಿದರೆ ಪ್ರವರ್ಗ 1 ಅವರಿಗೆ 70+ ನಿಮ್ಮ ಮಾರ್ಕ್ಸ್ ಇರಬೇಕಾಗುತ್ತೆ. ನಿಮ್ಮ ನೇಮ್ 1:1 ಬೇಕು ಅಂತ ಹೇಳಿದ್ರೆ 70+ ನಿಮ್ಮ ಮಾರ್ಕ್ಸ್ ಇರಬೇಕಾಗುತ್ತೆ. ನೆಕ್ಸ್ಟು 2A ಕ್ಯಾಟಗರಿ ಅವ್ರದ್ದು ನೋಡಿದ್ರೆ 25+2 ಅಂತ ಇದೆ. ಅದರಲ್ಲಿ 6 ಗ್ರಾಮೀಣ ಅಭ್ಯರ್ಥಿ, 1 ತೃತೀಯ ಲಿಂಗ, 3 ಮಾಜಿ ಸೈನಿಕರಿಗೆ, 1 ಕನ್ನಡ ಮಾಧ್ಯಮ, 1 ಯೋಜನಾ ನಿರತಗೊಂಡ ಅಭ್ಯರ್ಥಿ ಮತ್ತು 13+2 ಇತರೆ ಅಭ್ಯರ್ಥಿಗಳು ಇಲ್ಲಿ ಖಾಲಿ ಇದ್ದು ಒಟ್ಟಾರೆಯಾಗಿ ಇಲ್ಲಿ 125 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. 25 1:5 ಅಲ್ಲಿ ಅಂದರೆ 125 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಕಟ್ ಆಫ್ ಲಿಸ್ಟು ಎಷ್ಟು ನಿಲ್ಲಬಹುದು ಅಂತ ಹೇಳಿದ್ರೆ ಇವರಿಗೆ 74+ ಇಲ್ಲಿ ಕಟ್ ಆಫ್ ನಿಲ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇದ್ದಾವೆ 2A ಕ್ಯಾಟಗರಿ ಅವರಿಗೆ. ಮತ್ತು 2B ಕ್ಯಾಟಗರಿ ಅವ್ರದ್ದು ನೋಡಿದ್ರೆ ಇಲ್ಲಿ 6 ಪೋಸ್ಟ್ಗಳು ಖಾಲಿ ಇದ್ದಾವೆ. 6 ಪೋಸ್ಟ್ಗೆ 30 ಮೆಂಬರ್ಸ್ನ 1:5 ಅಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಲಿಸ್ಟ್ 1:1 ಅಲ್ಲಿ ಬೇಕು ಅಂತ ಹೇಳಿದರೆ ಇವರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸಲ್ಲಿ ನಿಲ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ 70+ ಇವರ ಮಾರ್ಕ್ಸ್ ಇರಬೇಕಾಗುತ್ತೆ. 70+ ಇವ್ರ ಮಾರ್ಕ್ಸ್ ಇದ್ದರೆ ಪಕ್ಕ ನಿಮ್ಮ ನೇಮ್ 1:1 ಅಲ್ಲಿ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ 3A ಕ್ಯಾಟಗರಿ ಅವ್ರದ್ದು ನೋಡಿದ್ರೆ 6 ಪೋಸ್ಟ್ ಖಾಲಿ ಇದ್ದಾವೆ. ಆದರೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಮಾತ್ರ 2, ಇತರೆಯವರಿಗೆ 4 ಪೋಸ್ಟ್ಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ 3A ಕ್ಯಾಟಗರಿ ಅವ್ರಿಗೆ ಇಲ್ಲಿ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ಹೇಳಿದ್ರೆ 73+ ಇಲ್ಲಿ ನಿಲ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇದ್ದಾವೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆಯೇ ಪೇಪರ್ ಈಸಿ ಇದೆ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಮತ್ತು 2 or 3 ಇಯರ್ಸ್ ಅನಲೈಸ್ ಮಾಡಿ ಇಲ್ಲಿ ನಾನು ನಿಮಗೆ ಹಾಕಿರೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟು ನೋಡೋದಾದರೆ 3B ಕ್ಯಾಟಗರಿ ಅವ್ರದ್ದು ನೋಡಿದ್ರೆ ಇಲ್ಲಿ 8 ಪೋಸ್ಟ್ಗಳು ಖಾಲಿ ಇದ್ದು 2 ಗ್ರಾಮೀಣ ಅಭ್ಯರ್ಥಿಗೆ, 1 ತೃತೀಯ ಲಿಂಗ, 1 ಮಾಜಿ ಸೈನಿಕರಿಗೆ, 1 ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ ಮತ್ತು 3 ಇತರೆ ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು 8 ಅಭ್ಯರ್ಥಿಗಳಿಂದ ಒಟ್ಟಾರೆಯಾಗಿ ಇಲ್ಲಿ 40 ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ತಾರೆ 1:5 ಅಲ್ಲಿ. ನಿಮ್ಮ ನೇಮ್ 1:1 ಅಲ್ಲಿ ಬರಬೇಕು ಅಂತ ಅಂದರೆ ಎಷ್ಟು ಕಟ್ ಆಫ್ ಲಿಸ್ಟ್ ಬೇಕು ಅಂತ ಹೇಳಿ ನಿಮಗೆ ಇಲ್ಲಿ ನೋಡಿ 75+ ಇಲ್ಲಿ ನಿಮ್ಮ ಮಾರ್ಕ್ಸ್ ಇದ್ದರೆ ನಿಮ್ಮ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮ ನೇಮ್ 1:1 ಅಲ್ಲಿ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೋಡಿ, ಇದಾಗಿತ್ತು ಈ ಬೆಂಗಳೂರು ಜಿಲ್ಲೆಯ ಸಂಪೂರ್ಣವಾದಂಥ ಮಾಹಿತಿ ಇದಾಗಿದ್ದು. ಇಲ್ಲಿ ನಿಮಗೆ ಎಲ್ಲ ಈ ವಿವರ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಡೋದ್ರಿಂದ, ಒಂದು ಲೈಕಿಂದ 10 ಜನಕ್ಕೆ ಈ ವಿಡಿಯೋ ಪ್ರಮೋಟ್ ಆಗೋದ್ರಿಂದ ಪ್ಲೀಸ್ ನಿಮಗೆ ಎಲ್ಲ ವಿವರಗಳು ನಿಮಗೆ ಇದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳದ್ದು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ನಿಮಗೆ ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೇನೆ ಫ್ರೆಂಡ್ಸ್. ಬೇಕಾದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಎಲ್ಲ ನೋಡಿಸ್ತೀನಿ, ಆಯಿತಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.